ನಮಸ್ಕಾರ ಸ್ನೇಹಿತರೆ, ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಅತ್ತೆ ತವ್ರ ಮನೆ ಮದುವೆ ಸಂಭ್ರಮದ ಭಾಗ 2 ಇದು. ನಿನ್ನೆ ನಾನು ಮದುವೆ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೆ. ಸೊ ಇದು ಮುಂದುವರಿದ ಭಾಗ ಅಂತ ಹೇಳ್ಬೋದು. ನಿನ್ನೆ ಧಾರೆ ಎರೆದುವರೆಗೆ ನೀವು ನೋಡಿದ್ರಿ ಅಲ್ವಾ, ಇವಾಗ ಮುಂದುವರ್ಸೋಣ. ಸೊ ನಮ್ಮೆಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಅಪರೂಪಕ್ಕೆ ನಾವು ನಮ್ಗೆ ಮದುವೆ ಸಂಬಂಧಿಕರು ಮದುವೆ ಸಿಗೋದು ಅಪರೂಪ ಆಗುತ್ತೆ. ಎಲ್ಲ ಸಲ ಊರಿಗೆ ಬರೋದಕ್ಕಾಗೋದಿಲ್ಲ. ಸೊ ಬಂದಾಗಲೇ ನಾವು ಸಖತ್ ಎಂಜಾಯ್ ಮಾಡಿದ್ದೀವಿ. ನಮ್ಮ ಅತ್ತೆಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಎಲ್ಲರೂ ಬಂದಿದ್ದಾರೆ ಅಂತ. ಹಾಗೆ ಎಲ್ಲ ನೆಂಟರಿಸ್ಟ್ರು ಅಥವಾ ನಮ್ಮ ಸಂಬಂಧಿಕರೆಲ್ಲ ಬರ್ತಾಯಿದ್ರು. ನಾವು ಈ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇವಾಗ ಅಚ್ಚುತ್ತವರ ಅಕ್ಕ ಭಾವ ಬಂದರು ನೋಡಿ. ನಾನು ಅತ್ತಿಗೆ ಮನೆಗೆ ಹೋದಾಗಲೂ ಕೂಡ ವ್ಲಾಗ್ ಮಾಡಿದ್ದೆ, ನೀವೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡಿರ್ತೀರ. ಸೊ ಇವರು ಅಚ್ಚುತ್ತವರ ಅಕ್ಕ ಮತ್ತು ಭಾವ. ನಾನು ಕೂಡ ಅಕ್ಕ ಭಾವ ಅಂತಲೇ ಕರಿತೀನಿ. ಅವ್ರು ಇವಾಗ ಬಂದು ರೀಚ್ ಆಗಿದ್ದಾರೆ. ಹಾಗೆ ನಮ್ಮತ್ತೆ ನೋಡಿ ಬಂದರು. ನಮ್ಮತ್ತೆಗಂತೂ ಸಖತ್ ಖುಷಿ. ಎಷ್ಟು ಅತ್ತೆ ಮತ್ತು ಅನಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಅನಗ ಅಂತೂ ಫುಲ್ ಓಡಾಡಿದ್ದು ಆಟ ಆಡಿದ್ದು ಅವಳು ಸಖತ್ ಖುಷಿಯಾಗಿಬಿಟ್ಟಿತ್ತು. ಸೊ ನಾವಂತೂ ಎಷ್ಟು ಫೋಟೋ ತೆಗೆಸ್ಕೊಂಡ್ವೋ ವಿಡಿಯೋ ಮಾಡ್ಕೊಂಡ್ವೋ ಗೊತ್ತಿಲ್ಲ. ನಾನು ಅತ್ತೆ ತುಂಬ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಅತ್ತೆಗೂ ಕೂಡ ತುಂಬಾ ಖುಷಿ ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋ ಮಾಡೋದು ಅಂದರೆ. ಅತ್ತೆನೇ ನನಗೆ ಹುರಿದುಂಬಿಸ್ತಾರೆ ವಿಡಿಯೋ ಮಾಡು ಅಂತ. ಸೊ ತುಂಬ ಜನ ಅತ್ತೆ ಸೊಸೆ ಜೋಡಿ ಸೂಪರ್ ಅಂತ ಕಮೆಂಟ್ ಮಾಡ್ತಾ ಇರ್ತೀರ. ಥ್ಯಾಂಕ್ ಯು ಸ್ನೇಹಿತರೆ. ಸೊ ಇವಾಗ ಮದುವೆ ನಾವು ನೋಡೋಣ, ಓಕೆನಾ. ನೋಡಿ ಇಲ್ಲಿ ಮಕ್ಕಳು ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಿಗೆ ಅವ್ರದ್ದೇ ಸಂಭ್ರಮ ಇರುತ್ತೆ. ಹಾಗೆ ನಮ್ಮ ಫ್ಯಾಮಿಲಿ ಫೋಟೋಶೂಟ್ ಕೂಡ ಭರ್ಜರಿಯಾಗಿ ಮಾಡ್ಕೊಂಡ್ವಿ. ಈ ಕಡೆ ಫೋಟೋ ತೆಗೆಯೋದು, ಆ ಕಡೆ ವಿಡಿಯೋ ಮಾಡೋದು, ಮದುವೆ ನೋಡೋದು, ಬಂದವ್ರ ಹತ್ರ ಎಲ್ಲ ಮಾತಾಡೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವಾಗ ಮಾಂಗಲ್ಯ ಧಾರಣೆ ಸಮಯ ಬಂತು. लक्ष्मीपदयते गृहं स्मरामि भवन्तो प्रवन्तो अस्तु श्रीमद्ब्रह्मवसिष्ठकाश्यपरद्वाजात्रयो वर्णयो गागव्याच लक्ष्मीपदयते गृहं स्मरामि वसिष्ठकार्यादिमासकरदत्ता सुलक् ಹಾಗೆ ಇವಾಗ ನಮ್ಮ ಅಮ್ಮ ಬಂದರು. ನಾವು ಬೇಗ ಬಂದಿದ್ವಲ್ಲ, ಹಾಗಾಗಿ ಅಮ್ಮಂಗೆ ನಮ್ಮ ಜೊತೆ ಬರೋಕ್ಕಾಗಿರಲಿಲ್ಲ, ಸ್ವಲ್ಪ ತಡವಾಗಿ ಬಂದರು. ಹಾಗೆ ಇಲ್ಲಿ ಬಂದಾಗ ನಮ್ಮ ಚಿಕ್ಕಮ್ಮ ಮತ್ತು ತುಂಬ ಸಂಬಂಧಿಕರೆಲ್ಲ ಸಿಕ್ಕಿದ್ರು.
ಮಾಡು. ಹಾಯ್, ನನ್ನ ಚಿಕ್ಕಮ್ಮ ಗೀತಾ ಚಿಕ್ಕಮ್ಮ. ತುಂಬಾ ದಿನ ಆಗಿತ್ತು ಮೀಟ್ ಮಾಡಿದೆ ಅಲ್ಲ. ರಾಶಿ ದಿನ ಆಗಿತ್ತು. ಈಗ ತಾನೇ ಹೇಳ್ತಾ ಇದ್ರು ವಿಡಿಯೋ ನೋಡ್ತೀನಿ, ವಿಡಿಯೋದಲ್ಲೇ ನೋಡೋದಾಗಿದೆ ಅಂತ. ಸೊ ಫೈನಲಿ ಇವತ್ತು ಸಿಕ್ಕಿದ್ದಾರೆ. ಎಷ್ಟು ಚಲೋ ಕಾಣ್ತೀವಿ. ಸೊ ಅಮ್ಮ ಚಿಕ್ಕಮ್ಮ ಅವ್ರದ್ದೆಲ್ಲ ಫೋಟೋ ತೆಗಿತಾ ಇದ್ದೆ, ವಿಡಿಯೋ ಕೂಡ ಮಾಡಿಕೊಂಡೆ ನೆನಪಿಗಿರುತ್ತೆ ಅಂತ. ಹೌದು, ಬೇಜಾರಾಯ್ತು. ನನ್ ಚಿಕ್ಕಪ್ಪ ಚಿಕ್ಕಮ್ಮನ ಆಗ್ಲೇ ಪರಿಚಯ ಮಾಡಿಸಿದ್ದೆ. ಹಾಗೆ ಇವಾಗ ಮನೆ ಒಳಗಡೆ ಹೋದ್ವಿ. ಬಾಗಿಲಿಗೆ ತೋರಣ ವಿಶೇಷವಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇದು ನೋಡಿ, ಭತ್ತದ ತೆನೆ ಅಥವಾ ಭತ್ತದ ಕದರಿಂದ ಮಾಡಿರೋದು ಎಷ್ಟು ಸೊಗಸಾಗಿದೆ ಅಂತ. ಹಾಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಗ ನಮ್ಮ ಪರಿಚಯ ಇರೋರೆಲ್ಲ ಸಿಗ್ತಾಯಿದ್ರು, ಸಂಬಂಧಿಕರು, ಅತ್ತೆ ಅವ್ರನ್ನ ಪರಿಚಯ ಮಾಡಿಸಿ ಕೊಡ್ತಾಯಿದ್ರು ನನಗೆ. ಎಲ್ಲರನ್ನೂ ಮಾತಾಡಿಸ್ತಾ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನೋಡಿ ಮಕ್ಕಳು ಹೇಗೆ ಪೋಸ್ ಕೊಡ್ತಾ ಇದ್ದಾರೆ ಅಂತ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಹಾಗೆ ನನ್ನ ಚಿಕ್ಕತ್ತೆ, ಇಬ್ಬರು ಚಿಕ್ಕತ್ತೆ ಅಂದರು ಬಂದಿದ್ದರು, ಅವ್ರ ಜೊತೆನೂ ಕೂಡ ವಿಡಿಯೋ ಮಾಡಿಕೊಂಡೆ. ಹಾಗೆ ಅಕ್ಕ ಅಂದರೆ ನನಗೆ ಅತ್ತಿಗೆ ಆಗಬೇಕು. ಸೊ ಇವ್ರ ಜೊತೆ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವಾಗ ಮದುವೆ ಶಾಸ್ತ್ರಗಳೆಲ್ಲ ಒಂದು ಹಂತಕ್ಕೆ ಮುಗೀತು. ಇವಾಗ ಮದುಮಕ್ಕಳನ್ನ ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ಹಾಗೆ ನಮ್ಮತ್ತೆ ಅವರ ತವ್ರ ಮನೆ ಕಡೆಯವ್ರನ್ನೆಲ್ಲ ನನಗೆ ಪರಿಚಯ ಮಾಡಿಸ್ತಾ ಇದ್ರು. ಇವಾಗ ಊಟದ ಸಮಯ. ಫಸ್ಟು ನಾನು ಅನಗಂಗೆ ಊಟ ಮಾಡಿಸಿದ್ದೆ, ನಂತರ ನಾವು ಇಬ್ಬರು ಊಟಕ್ಕೆ ಬಂದಿದ್ದೀವಿ. ನಾವು ಬಫೆ ಊಟಕ್ಕೆ ಬಂದ್ವಿ. ಟೇಬಲ್ ಊಟ ಆ ಕಡೆ ಇತ್ತು, ನಾವು ಇಲ್ಲೇ ಬಂದುಬಿಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ, ಚೆನ್ನಾಗಿ ಊಟ ಮಾಡಿದ್ವಿ. ಮತ್ತು ಇಲ್ಲಿ ಬಂದಾಗ ಸುಮಾರು ಜನ ನನಗೆ ಮಾತಾಡಿಸಿದ್ರು, ನಿಮ್ಮ ವೀಡಿಯೋಗಳನ್ನು ನೋಡ್ತೀವಿ ಅಂತ. ನನಗೆ ಎಲ್ಲರ ಜೊತೆ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಬಟ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ. ಹಾಗೆ ಅನಗ ನೋಡಿ ಡ್ಯಾನ್ಸ್ ಮಾಡೋದು ಅಲ್ಲಿ ಮ್ಯೂಸಿಕ್ ಹಾಕಿಟ್ಟಿದ್ರು. ಅವಳು ಮ್ಯೂಸಿಕ್ ಹಾಕಿದಾರಲ್ಲ, ಅವಳು ಪಾಡಿ ಕುಣ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಅನಗ. ಹಾಗೆ ನವದಂಪತಿಗಳಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ತಾವೆಲ್ಲ ವಿಡಿಯೋಗಳನ್ನು ನೋಡಿ ನೀವು ಕೂಡ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಒಂದಿನ ತುಂಬ ಚೆನ್ನಾಗಿ ಕಳೀತು. ಎಲ್ಲ ಸಂಬಂಧಿಕರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಮದುವೆನ ಕಣ್ತುಂಬಿಸ್ಕೊಂಡ್ವಿ. ಅದಾದಮೇಲೆ ಇವಾಗ ನಮ್ಮ ಚಿಕ್ಕತ್ತೆ ಮನೆಗೆ ಬರ್ತಾ ಇದ್ದೀವಿ. ಒಂದು ಸಲ ವಿಸಿಟ್ ಮಾಡಿ ಹೋಗೋಣ ಅಂತ.
ಹೋಗ್ತಿದ್ದಂಗೆ ಚಿಕ್ಕತ್ತೆ ಫ್ರೆಶ್ ಆಗಿ ನಿಂಬೆಹಣ್ಣು ಕಿತ್ಕೊಂಡ್ಬಂದಿದ್ರು ಜ್ಯೂಸ್ ಮಾಡೋಣ ಅಂತ ಅಥವಾ ಶರ್ಬತ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಮಗೂ ಕೂಡ ಬಾಯಾರಿಕೆ ಆಗ್ತಾಯಿತ್ತು. ಸೊ ಚೆನ್ನಾಗಿ ಜ್ಯೂಸ್ ಕುಡ್ದಿದ್ದಾಯಿತು. ಅದಾದಮೇಲೆ ಹೊರಗಡೆ ಹೂವಿನ ಗಿಡಗಳು ತುಂಬಾ ಮಾಡಿರ್ತಾರೆ. ಪ್ರತಿ ಸಲ ಹೋದಾಗಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ತುಂಬ ಚೆನ್ನಾಗಿ ಹೂವಿನ ಗಿಡಗಳು, ಗಾರ್ಡನ್ನು ಎಲ್ಲ ಇವ್ರ ಮನೆಯಲ್ಲಿ ಅತ್ತೆನೇ ಮಾಡೋದು ಇದೆಲ್ಲನೂ ಕೂಡ. ಎಷ್ಟು ಹೂ ಬಿಟ್ಕೊಂಡಿರುತ್ತೆ, ಪ್ರತಿ ಸಲ ಹೋದಾಗಲೂ ಕೂಡ ಹಾಗೆ ಇರುತ್ತಲ್ಲ ಅಂತ ನನಗನ್ಸುತ್ತೆ. ಆ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ, ಅದು ಎಲ್ಲರ ಕೈಯಲ್ಲೂ ಸಾಧ್ಯ ಆಗೋದಿಲ್ಲ, ಅಷ್ಟು ಇಂಟ್ರೆಸ್ಟ್ ಬೇಕಾಗುತ್ತೆ ಅದಕ್ಕೆ. ಸೊ ಮತ್ತು ಕೆಲವೊಂದು ಹಿತ್ತಲು ಅಂದರೆ ತರಕಾರಿ ಗಿಡಗಳನ್ನು ಕೂಡ ಮಾಡಿದ್ದಾರೆ. ಅನಗ ಅಲ್ಲಿ ಹೋಗಿ ಅಲ್ಲೊಂದು ಬೆಕ್ಕಿತ್ತು. ಸೊ ಆ ಬೆಕ್ಕದ ಜೊತೆ ಆಟ ಆಡ್ತಾ ಇದ್ದಾಳೆ. ಅಲ್ಲಿ ಹೋಗಿ ಮಲ್ಕೊಂಡಿದೆ ನೋಡಿ ಬೆಕ್ಕು. ಸೊ ಅದು ಅತ್ತೆ ಜೊತೆ ಹೋಗಿದ್ದಾಳೆ. ಅವಳಿಗೆ ಊರಿಗೆ ಹೋದಾಗ ಸಂಭ್ರಮ, ಮಣ್ಣಲ್ಲಿ ಆಟ ಆಡೋದು, ತಿರುಗಾಡೋದು, ಸಖತ್ ಎಂಜಾಯ್ ಮಾಡ್ಕೊಂಬಂದಿದ್ದಾಳೆ. ಸೊ ಇಷ್ಟೇ ಇರುತ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ಕೂಡ ಇವಾಗ ಅಮ್ಮನ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ನಮಸ್ಕಾರ, ಬಾಯ್.